ಫಸ್ಟ್ ಹೆಡಿಂಗ್ 4th ಕ್ವಶನ್. ಈಗ ಒಂದು ಎ ಪಿ ಕೊಟ್ಟಿದ್ದಾನೆ, ಅದರದ್ದು ಸಮ್ ಫೈಂಡ್ ಔಟ್ ಮಾಡ್ಬೇಕು. ಅಂದ್ರೆ ಏನು, ಎಸ್ ಎನ್ ಕಂಡುಹಿಡಬೇಕು. ಓಕೆ, ಸೊ ಎ ವ್ಯಾಲ್ಯೂ ಏನು ಕೊಟ್ಟಿದ್ದಾನೆ, ಎ ವ್ಯಾಲ್ಯೂ ಬಂದು 1/15 ಅಂತ ಕೊಟ್ಟಿದ್ದಾನೆ. ಸೊ ಡಿ ವ್ಯಾಲ್ಯೂ ಏನಾಗುತ್ತೆ, ಡಿ ವ್ಯಾಲ್ಯೂ ಫಾರ್ಮುಲಾ ಬಂದು A2 ಮೈನಸ್ A1. A2 ಬಂದ್ಬಿಟ್ಟು 1/12 ಮೈನಸ್ A1 ಬಂದ್ಬಿಟ್ಟು 1/15. ಓಕೆನಾ. ಸೊ ಈಗ ಒಂದು ನಾನಿಲ್ಲಿ ರಫ್ ಕಾಲಮ್ ತಗೊಳ್ತೀನಿ. ಓಕೆ, ಈಗ 12 15 ಎಲ್ ಸಿ ಎಮ್ ಏನಾಗುತ್ತೆ, ಓಕೆ 3 4 ಜಾ 3 5 ಜಾ. ಸೊ ಮುಂದೆ ಹೋಗಲ್ಲ. ಸೊ ಇದೇನಾಗುತ್ತೆ 3 × 4 × 5 5 4 ಜಾ 20 23 ಜಾ 60. ಸೊ ಎಲ್ ಸಿ ಎಮ್ ಏನಾಯಿತು 60 ಆಯಿತು. ಓಕೆ, ಫಸ್ಟ್ ನಂಬರ್ ತಗೊಳ್ರಿ, ಇಂಟು ಎಲ್ ಸಿ ಎಮ್ ಮಾಡಿರಿ. 12 1 ಜಾ 12 5 ಜಾ 1 5 ಜಾ 5 ಆಯಿತು, ಮೈನಸ್ ಸೆಕೆಂಡ್ ನಂಬರ್ ತಗೊಳ್ರಿ. ಓಕೆ, ಅದನ್ನು ಕೂಡ ಎಲ್ ಸಿ ಎಮ್ 60ಇಂದ ಮಲ್ಟಿಪ್ಲೈ ಮಾಡಿ. 50 1 ಜಾ 50 4 ಜಾ 1 4 ಜಾ 4. ಸೊ ಡಿ ವ್ಯಾಲ್ಯೂ ಏನಾಯಿತು 1/60 ಆಯಿತು. ಓಕೆ, ಈಗ ನಂಬರ್ ಆಫ್ ಟರ್ಮ್ಸ್ ಏನಂತ ಕೊಟ್ಟಿದ್ದಾನೆ, n = 11 ಅಂತ ಕೊಟ್ಟಿದ್ದಾನೆ. ಸೊ ಇವಾಗ ಏನು ಮಾಡೋಣ, ಫಾರ್ಮುಲಾ ಅಪ್ಲೈ ಮಾಡೋಣ. ಎಸ್ ಎನ್ = n/2 × 2a + n - 1 × d. ಈಗ n ಇದ್ದಲ್ಲಿ ಏನಾಗಬೇಕು 11 11/2 × 2 × ಎ ವ್ಯಾಲ್ಯೂ ಏನಿದೆ 1/15 ಇದೆ, ಪ್ಲಸ್ ಎನ್ ವ್ಯಾಲ್ಯೂ ಏನಿದೆ 11 - 1. ಡಿ ವ್ಯಾಲ್ಯೂ ಏನಿದೆ, ಡಿ ವ್ಯಾಲ್ಯೂ ಬಂದ್ಬಿಟ್ಟು 1/60 ಇದೆ. ಓಕೆ, ಈಗ 11/2 × 2 × 1 2 ಆಗುತ್ತೆ, 2/15 ಆಯ್ತು. ಇದು 11 - 1 10 × 1/60 ಆಯಿತು. ಈಗೇನಾಯಿತು 1 0 1 0 ಕ್ಯಾನ್ಸಲ್ ಆಗುತ್ತೆ, = 11/2 × 2/15 ಪ್ಲಸ್ 1 1 ಜಾ 1 1/6 ಆಗುತ್ತೆ. ಓಕೆನಾ. ಸೊ ಇದೇನಿದೆ ಫ್ರ್ಯಾಕ್ಷನ್ ಇದೆ. ಓಕೆ, ಈಗ ನೀವು ಎಲ್ ಸಿ ಎಮ್ ತೊಗೊಂಡ್ರೆ 15 ಡಿನಾಮಿನೇಟರ್ ಎಲ್ ಸಿ ಎಮ್ ತೊಗೊಂಡ್ರೆ 15ಗೆ 6ಗೆ 3 5 ಜಾ 3 2 ಜಾ ಮುಂದೆ ಹೋಗಲ್ಲ. ಸೊ ಎಲ್ ಸಿ ಎಮ್ ಏನಾಗುತ್ತೆ 3 × 5 × 2 3 5 ಜಾ 15 15 2 ಜಾ 30. ಎಲ್ ಸಿ ಎಮ್ ಏನಾಯಿತು 30 ಆಯಿತು. ಸೊ ಇಲ್ಲಿ ಬರೀತೀನಿ. ಸೊ ಎಸ್ ಎನ್ = ಏನಾಯಿತು 11/2 × ಸೊ ಎಲ್ ಸಿ ಎಮ್ ಏನಾಗಿದೆ ಇಲ್ಲಿ 30 ಬಂದಿದೆ, ಡಿನಾಮಿನೇಟರಲ್ಲಿ 30 ಬರೀತೀನಿ. ಓಕೆನಾ. ಸೊ ಇಲ್ಲೊಂದು ರಫ್ ಕಾಲಮ್ ತಗೊತೀನಿ. ಓಕೆ, ಫಸ್ಟ್ ನಂಬರ್ ತಗೊಳ್ರಿ, ಅದನ್ನ ಎಲ್ ಸಿ ಎಮ್ ಇಂದ ಮಲ್ಟಿಪ್ಲೈ ಮಾಡಿರಿ. 15 1 ಜಾ 15 2 ಜಾ 2 2 ಜಾ 4. ಇಲ್ಲಿ 4 ಬರಿತೀನಿ, ಪ್ಲಸ್ ಇಲ್ಲಿ ಪ್ಲಸ್ ಇದೆ, ಪ್ಲಸ್ ಸೆಕೆಂಡ್ ನಂಬರ್ ತಗೊತೀನಿ, ಅದನ್ನ ಎಲ್ ಸಿ ಎಮ್ ಇಂದ ಮಲ್ಟಿಪ್ಲೈ ಮಾಡ್ತೀನಿ. 6 1 ಜಾ 6 5 ಜಾ 1 5 ಜಾ 5 ಆಯಿತು. ಓಕೆ, ಸೊ ಈಗ ನೀವು ನೋಡಿದ್ರೆ ಎಸ್ ಎನ್ = 11/2 ಓಕೆ ಇಂಟು ಏನಾಯಿತು 9/30 ಆಯಿತು. ಓಕೆ, ಈಗ ನೀವು ಇದು ಕ್ಯಾನ್ಸಲ್ ಮಾಡಿದ್ರೆ 3 3 ಜಾ 3 10 ಜಾ ಆಯಿತು. ಓಕೆ, ಎಸ್ ಎನ್ = ಏನಾಯ್ತು ಅವಾಗ 11 3 ಜಾ 33 2 10 ಜಾ 20. ಸೊ ಸಮ್ ಆಫ್ ಇಲ್ಲಿ ಏನಿದೆ ಎನ್ ಬಂದ್ಬಿಟ್ಟು 11 ಇದೆ, ಸಮ್ ಆಫ್ 11 ಟರ್ಮ್ಸ್ ಬಂದು 33/20.